ತುಂಬ ಜನಕ್ಕೆ ಯೂಟ್ಯೂಬ್ ವೀಡಿಯೋ ಮಾಡೋರಿಗೆ ಈ ಥರ ಶಾಪಿಂಗ್ ಡಿಸೇಬಲ್ಡ್ ಅಂತ ನೀವು ಹಾಕಿರುವಂಥ ವೀಡಿಯೋಗಾಗ್ಬೋದು ಅಥವಾ ಶಾರ್ಟ್ಸ್ಗಾಗ್ಬೋದು ಈ ಥರ ತೋರಿಸ್ತಾ ಇದೆ ಅಂತಂದರೆ ಸ್ವಲ್ಪ ಹುಷಾರಾಗಿರಿ. ಯಾಕೆ ಅಂತಂದರೆ ಈ ಒಂದು ಆಪ್ಷನ್ ಯಾವಾಗ ನಿಮಗೆ ತೋರಿಸುತ್ತೋ ನೀವು ನಿಮ್ಮ ಚಾನಲಲ್ಲಿ ಏನೋ ಕಳ್ಕೊಂಡ್ರಿ ಅಂತಲೇ ಅರ್ಥ. ನಾನು ನಿಮಗೆ ಇವತ್ತು ಕಂಪ್ಲೀಟಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಚಾನಲ್ಗೆ ಏನು ಸಮಸ್ಯೆ ಆಗುತ್ತೆ ಆ ಥರ ತೋರಿಸ್ತು ಅಂತಂದರೆ ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಇವಾಗ ಯೂಟ್ಯೂಬಲ್ಲಿ ಹೊಸ ಅಪ್ಡೇಟ್ ಬಂದಿದೆ, ನೋಟಿಸಸ್ ಅಂತ. ಸೊ ನೀವು ಯಾವುದೇ ವಿಡಿಯೋ ಮಾಡಿದರೂ ಏನಾದರೂ ಸಮಸ್ಯೆ ಆಗಿದೆ ನಿಮ್ಮ ಒಂದು ಚಾನಲ್ಗೆ ಅಂತಂದರೆ ಆ ವಿಡಿಯೋಗೆ, ಸೊ ನಿಮಗಲ್ಲಿ ನೋಟಿಸಸ್ ತೋರಿಸ್ಬಿಡುತ್ತೆ. ಈಗ ನಾನು ನನ್ನ ಒಂದು YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆಗೆ ಬಂದರೆ ನೀವಿಲ್ಲಿ ನೋಡ್ಬೋದು, ನನಗೆ ಒಂದು ವೀಡಿಯೋಗೆ, ಒಂದು ಶಾರ್ಟ್ಸ್ ವೀಡಿಯೋಗೆ ಯೆಲ್ಲೋ ಮಾರ್ಕಲ್ಲಿ ಸರ್ಕಲ್ ತೋರಿಸ್ತದೆ. ನೀವಿಲ್ಲಿ ನೋಡ್ಬೋದು. ನಾನು ಇವಾಗ ಅದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ. ಈಗ ನಿಮಗೆ ಯಾವ್ಯಾವ ವೀಡಿಯೋಗೆ ಈ ಥರ ತೋರಿಸ್ತದೆ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೀವು ನೋಡ್ಬೋದು ನೋಟಿಸಸ್ಸಲ್ಲಿ ಶಾಪಿಂಗ್ ಡಿಸೇಬಲ್ಡ್ ಅಂತ ತೋರಿಸ್ತಾ ಇದೆ. ನಾನಿವಾಗ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ claimed content was found in this video. This claim does not affect your video's visibility, earning or features due to how our ಶಾರ್ಟ್ಸ್ ಮಾನಿಟೈಸೇಷನ್ ಪಾಲಿಸಿ ವರ್ಕ್ಸ್ ಅಂತ ಇದೆ. ಇಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮಗೆ ಕ್ಲೈಮ್ ಓವರ್ ವ್ಯೂ ಬರುತ್ತೆ, ಮತ್ತು ಎಲ್ಲಿಂದ ಕ್ಲೈಮ್ ಆಗಿದೆ, ಕಾಪರೇಟ್ ಏನು ಬಂದಿದೆ ಸೊ ಅನ್ನೋದೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಒಂದು ಗ್ರೀನ್ ರೈಟ್ ಟಿಕ್ ಮಾರ್ಕಲ್ಲಿ ನೋ ಇಂಪ್ಯಾಕ್ಟ್ ಟು ಯುವರ್ ವಿಡಿಯೋಸ್ ರೀಚ್ ಆರ್ ವೇಸ್ಟ್ ಟು ಅರ್ನ್ ಅಂತ ಇದೆ ನೋಡಿ. ಸೊ ಇದು ನಿಮಗೆ ಗ್ರೀನಲ್ಲಿ ಈ ಥರ ರೈಟ್ ಟಿಕ್ ಮಾರ್ಕ್ ಇರಬೇಕಾಗುತ್ತೆ. ಓಕೆ, ಸೊ ಈಗ ನಮಗೆ ಈ ಥರ ಶಾಪಿಂಗ್ ಡಿಸೇಬಲ್ಡ್ ಬಂತು ಅಂತಂದರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಹೇಳ್ಬಿಡ್ತೀನಿ ನೋಡಿ. ಪ್ರತಿ ಶಾರ್ಟ್ಸ್ಗೂ ಕೂಡ ಅಥವಾ ಪ್ರತಿ ಲಾಂಗ್ ವಿಡಿಯೋಗೂ ಕೂಡ ನೀವು ಪ್ರಾಡಕ್ಟ್ನ ನೀವು ಟ್ಯಾಗ್ ಮಾಡ್ಬೋದು. ನಿಮ್ಗೆ ಇಷ್ಟ ಬಂದಿದ್ದ ಪ್ರಾಡಕ್ಟ್ನ ನೀವು ಟ್ಯಾಗ್ ಮಾಡ್ಬೋದು. ಈಗ ನಾನು ಈ ವಿಡಿಯೋಗೆ ಒಂದಷ್ಟು ಪ್ರಾಡಕ್ಟ್ ಟ್ಯಾಗ್ ಮಾಡಿದ್ದೀನಿ. ಆ ಥರ ಈ ವಿಡಿಯೋಗೆ ನನಗೆ ಟ್ಯಾಗ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ನಾನು ಅದರಲ್ಲಿ ಕಾಪಿರೈಟ್ ಇರುವಂಥ ಸಾಂಗನ್ನು ಯೂಸ್ ಮಾಡಿದ್ದೀನಿ. ಓಕೆ, ಅದಕ್ಕೋಸ್ಕರ ನನಗೇನು ಮಾಡಿದ್ದಾರೆ, ಆ ಒಂದು ವೀಡಿಯೋಗೆ, ಕೇವಲ ಅದೊಂದು ವೀಡಿಯೋಗೆ ಶಾಪಿಂಗ್ ಡಿಸೇಬಲ್ ಮಾಡಿದ್ದಾರೆ. ಅಂದರೆ ಆ ವೀಡಿಯೋಗೆ ನಾನು ಪ್ರಾಡಕ್ಟ್ಸ್ಗಳನ್ನ ಟ್ಯಾಗ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಮಗಿಲ್ಲಿ ತೋರಿಸ್ತದೆ. ಇದರಿಂದ ಏನಾದರೂ ಸಮಸ್ಯೆ ಆಗುತ್ತಾ? ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಸಮಸ್ಯೆ ಏನೂ ಆಗಲ್ಲ. ಆ ವೀಡಿಯೋಗೇನು ಕೂಡ ಸಮಸ್ಯೆ ಆಗಲ್ಲ. ಬರೀ ಶಾಪಿಂಗ್ ಮಾತ್ರ ನಿಮಗೆ ಸಿಗೋದಿಲ್ಲ. ಶಾಪಿಂಗ್ ಅಂದರೆ ಪ್ರಾಡಕ್ಟ್ನ ನೀವು ಟ್ಯಾಗ್ ಮಾಡೋಕ್ಕಾಗಲ್ಲ. ಈ ಥರ ನಿಮ್ಗೆ ಯಾವುದಾದ್ರೂ ವೀಡಿಯೋಗೆ ತೋರಿಸ್ತಾ ಇತ್ತು ಅಂತಂದರೆ ಸೊ ಆ ವಿಡಿಯೋಗೆ ಈ ಒಂದು ಇಶ್ಯೂ ಆಗಿದೆ ಅಂತ ಅರ್ಥ. ಓಕೆ, ಸೊ ಈಗಲೇ ಹೋಗಿ ನಿಮ್ಮ ಒಂದು ಚಾನಲಲ್ಲಿ ಯಾವ್ಯಾವ ವೀಡಿಯೋಗೆ ಇದೊಂದು ಸಮಸ್ಯೆ ಆಗಿದೆ ನೋಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ನೀವು ಆ ಕಾಪಿರೈಟ್ ಏನು ಬಂದಿದೆ ಅದನ್ನು ನೀವು ಮ್ಯೂಟ್ ಮಾಡ್ತು ಅಥವಾ ಮ್ಯೂಸಿಕ್ನ ರಿಮೂವ್ ಮಾಡ್ತು ಅಂತಂದರೆ ನಿಮ್ಗೆ ಅವಾಗ ಈ ವಿಡಿಯೋಗೆ ಶಾಪಿಂಗ್ ಡಿಸೇಬಲ್ಡ್ ಅಂತ ಬಂದಿರುತ್ತಲ್ಲ ಅದು ಕ್ಲಿಯರ್ ಆಗುತ್ತೆ. ಸೊ ಅದು ನೋಟಿಸಸ್ ನಿಮಗೆ ತೋರಿಸೋದಿಲ್ಲ. ಬೇಕಾದರೆ ನೀವು ಆ ಥರ ಸರಿ ಮಾಡ್ಕೋಬೋದು. ನಾನಿದು ಫಿಲಮ್ ಸಾಂಗ್ಗೆ ನಾನು ಡಬ್ ಮಾಡಿರೋದು. ಸೊ ಹಾಗಾಗಿ ನನಗೇನು ಸಮಸ್ಯೆ ಇಲ್ಲ. ನಾನು ಡಬ್ ಮಾಡಲೇಬೇಕು ಅಂತಲೇ ಮಾಡಿದ್ದು, ನಮ್ಮ ಬಾಸ್ ಸಾಂಗು, ಅದಕ್ಕೋಸ್ಕರ ನಾನು ಮಾಡಿದ್ದೀನಿ. ಈ ಥರ ಕತೆ. ನೀವು ಏನಾದ್ರು ಫಿಲಮ್ ಸಾಂಗ್ಸ್ ಯೂಸ್ ಮಾಡಿದ್ರೆ ಶಾಪಿಂಗು ಡಿಸೇಬಲ್ಡ್ ಆಗುತ್ತೆ, ಆವಾಗ ನಿಮಗಲ್ಲಿ ಶೋ ಆಗುತ್ತೆ. ಇದರಿಂದ ನಿಮ್ಮ ಚಾನಲ್ಗೆ ಏನು ಸಮಸ್ಯೆ ಆಗೋಲ್ಲ. ರೈಟ್ ಟಿಕ್ ಮಾರ್ಕಲ್ಲಿ ತೋರಿಸ್ತದೆ ಅಂತಂದರೆ ನಾನು ತೋರಿಸಿದ್ನಲ್ಲ ಆ ಥರ. ಓಕೆ, ಸೊ ಆರಾಮಾಗಿರಿ. ಸೊ ಇದಿಷ್ಟು ಕತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್. ಬೈ ಬೈ ಗೈಸ್.